ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಕೃಪಾ ಮನೆಗೆ ಊಟಕ್ಕೆ ಕರೆದಾಳೆ ನಮ್ಮೆಲ್ಲರೂ. ಸೊ ನಾವು ಇವತ್ತು ಅವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಅವ್ರ ಮನೆ ಹತ್ರನೇ ಇದ್ದೀವಿ. ಅವಳು ಏನೋ ಸರ್ಪ್ರೈಸ್ ಎಲ್ಲ ಮಾಡಾಳೆ ನಮಗೆ. ಏನಂತ ಮೆನು ಕೂಡ ಗೊತ್ತಿಲ್ಲ. ಅಲ್ಲೇ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಸಾಗರ್, ಹಲೋ. ಅಮ್ಮ, ಅಪ್ಪ. ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತೀನಿ, ಇದು ಓಲ್ಡ್ ವ್ಲಾಗ್. ನನಗೆ ನನ್ನ ಡೆಲಿವರಿ ಆದಮೇಲೆ ನಾನು ಎಲ್ಲಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಜಸ್ಟ್ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಮಾಡ್ತಾ ಇದ್ದೀನಿ. ನಾವು ಅವ್ರ ಮನೆಗೆ ಹೋದ ತಕ್ಷಣ ಕೃಪಾ ಫಸ್ಟ್ ವಾಟರ್ಮೆಲನ್ ಜ್ಯೂಸ್ ಕೊಟ್ಲು. ನಾವು ಅದನ್ನು ಕುಡಿದ್ವಿ. ಬೇಬಿ ಅಲ್ಲೇ ತನಕ ಸಾಗರ್ ಜೊತೆ ಇತ್ತು. ಆಮೇಲೆ ಕೂಸನ್ನ ಮಲಗಿಸ್ಬಿಟ್ಟೆ ನಾನು ಕರ್ಕೊಂಡು ಹೋಗಿ, ಸೊ ದಟ್ ನಾವು ಊಟ ಮಾಡೋ ತನಕ ಅವ್ನು ಆರಾಮಾಗಿ ಮಲಗಿರ್ತಾನೆ ಅಂತ. ದೆನ್ ಇಲ್ಲಿ ಅವಳು ಚಾಟ್ಸ್ ಎಲ್ಲ ಮಾಡಿದ್ಲು. ಆಮೇಲೆ ಪನ್ನೀರ್ ಗ್ರೇವಿ ಇತ್ತು. ಸೊ ಇಟ್ ವಾಸ್ ಆಕ್ಚುಲಿ ಗುಡ್ ಡೇ ಅವತ್ತು ನಮಗೆ. ನೋಡ್ಬೋದು, ಫುಲ್ ಡೈನಿಂಗ್ ಟೇಬಲ್ ತುಂಬಾ ಐಟಮ್ಸ್ ಇತ್ತು. ಅಷ್ಟೊಂದು ಐಟಮ್ಸ್ ಮಾಡಿದ್ಲು. ಡೆಫಿನೆಟ್ಲಿ ಅವರಿಬ್ರಿಗೂನು ತುಂಬಾ ಥ್ಯಾಂಕ್ಸ್. ಅಷ್ಟು ಚೆನ್ನಾಗಿ ಮಾಡಿದ್ರು ಅವರು. ಚಪಾತಿ, ಪನ್ನೀರ್ ಗ್ರೇವಿ, ಆಮೇಲೆ ಚಾಟ್ಸ್ ಇತ್ತು. ಅಂಡ್ ಅದಾದ್ಮೇಲೆ ಬಿಸಿಬೇಳೆ ಬಾತ್ ಇತ್ತು. ಯಾ, ಇಟ್ ವಾಸ್ ರಿಯಲಿ ಗುಡ್. ನಾವು ಹಂಗೆ ಹರಟಿ ಹೊಡ್ಕೊಂತ ಊಟ ಶುರು ಮಾಡಿದ್ವಿ. ಎಲ್ಲಾರು ಆಕ್ಚುಲಿ ಜೊತೆಗೆ ತಿಂದ್ವಿ ಆಮೇಲೆ. ಬಿಕಾಸ್ ಬೇಬಿ ಎದ್ದೇಳಷ್ಟೊತ್ತಿಗೆ ಎಲ್ಲರದು ಊಟ ಆಗ್ಬೇಕಿತ್ತು. ಹಂಗಾಗಿ ನಾವೆಲ್ಲ ಜೊತೆಗೇನೆ ಊಟ ಮಾಡಿದ್ವಿ. ಪಾಪ ಅವ್ರಿಬ್ರೇನೆ ಸರ್ವ್ ಮಾಡಿದ್ರು ನಮ್ಗೆ. ಎಲ್ಲ ಆದ್ಮೇಲೆ ಲಾಸ್ಟಿಗೆ ಡೆಸರ್ಟ್ ಬಂದ್ಬಿಟ್ಟು ಕಸ್ಟರ್ಡ್. ನನಗ್ ತುಂಬಾನೇ ಇಷ್ಟ, ನನ್ ಫೇವ್ರೇಟ್ ಅದು. ಎಲ್ಲಾ ಫ್ರೂಟ್ಸ್ ಹಾಕ್ಬಿಟ್ಟು ತುಂಬಾನೇ ಚೆನ್ನಾಗಿತ್ತು. ನಾನಂತೂ ಬಾಳನೇ ಎಂಜಾಯ್ ಮಾಡಿದೆ ಅದನ್ನ. ನನ್ ಪೇರೆಂಟ್ಸ್ಗೂ ಅಷ್ಟೇ ಬಹಳ ಖುಷಿ ಆಯ್ತು. ಇವಾಗ ಅವ್ರು ಇಂಡಿಯಾದಿಂದ ಬಂದಿರ್ತಾರೆ, ಇಷ್ಟು ಚೆನ್ನಾಗಿ ಅವ್ರಿಗೆ ಯಾರೋ ಕರೆದು ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಹ್ಯಾಪಿ ಅವ್ರ ಆಗ್ತದೆ ಮನೆಯಲ್ಲಿ ಅವಾಗ. ಊಟ ಅಮೇಝಿಂಗ್ ಇತ್ತು. ಅದನ್ನ ಮುಗಿಸ್ಕೊಂಡು ನಾವು ಸಿಯಾಟಲ್ ಕಡೆ ಬಂದೀವಿ. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಸೈಟ್ ಸೀಯಿಂಗ್ ಥರ ಇಲ್ಲ ಏನಾನ ನೋಡಿಕೊಂಡು ಹೋಗೋಣ ಅಂದ್ಬಿಟ್ಟು ಸಿಯಾಟಲಿಗೆ ಬಂದೀವಿ. ಇಲ್ಲಿ ಏನು ನೋಡ್ತೀವಿ ಅನ್ನೋದು ತೋರಿಸ್ತೀವಿ. ಇದು ನಮ್ಮಮ್ಮನ ಫೇವ್ರೇಟ್ ಸ್ಪಾಟಿಗೆ ಇವಾಗ ಹೋಗ್ತಾ ಇರೋದು. ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಸ್ಪಾಟ್ ಅದು ಅಂತ. ಒಂದ್ ಹೇಳಲೇಬೇಕು, ಸಿಯಾಟಲ್ ಅಲ್ಲಿ ಹೈರೈಸ್ ಬಿಲ್ಡಿಂಗ್ಸ್ ನೋಡೋದೇ ಮಜಾ. ಎರಡ್ ಕಣ್ ಸಾಕಾಗದೇ ಇಲ್ಲ. ನಮ್ಮ ಅಪ್ಪ ಅಮ್ಮಂಗಂತೂ ಬಹಳನೇ ಇಷ್ಟ ಸಿಯಾಟಲ್ ಬಿಲ್ಡಿಂಗ್ಸ್. ಆಮೇಲೆ ಬೆಲ್ವ್ಯೂ ಇಂದ ಒಂದ್ ವ್ಯೂ ಬರ್ತದೆ. ನಾನು ಎಷ್ಟೊಂದ್ ಬ್ಲಾಗ್ ಅಲ್ಲಿ ಅದನ್ನ ಸಿಯಾಟಲ್ ಅಲ್ಲಿ ಸ್ಟ್ರೀಟ್ ಪಾರ್ಕಿಂಗ್ ಅದೇ, ಬಟ್ ನಾವು ಪೇಡ್ ಪಾರ್ಕಿಂಗ್ ಬಂದ್ವಿ. ಬಿಕಾಸ್ ನಾವು ಬೇಬಿ ಅದ್ ತಕ್ಷಣ ವಾಪಸ್ ಕಾರ್ಗ್ ಹೋಗ್ಬೇಕಿತ್ತು. ಹಂಗಾಗಿ ನಾವು ಎಷ್ಟು ಹತ್ರ ಪಾರ್ಕ್ ಮಾಡಿರ್ತೀವೋ ನಮ್ಗೆ ಅಷ್ಟೇ ಆರಾಮಾಗಿರ್ತದೆ. ಅವ್ನ್ಗೆ ಏನೇ ಡೈಪರ್ ಚೇಂಜ್ ಇರ್ಲಿ, ಫೀಡ್ ಇರ್ಲಿ, ನಮ್ಗೆ ಬೇಗ ಬರ್ಬೇಕು ಅಂತ ನಾವು ಪೇಡ್ ಪಾರ್ಕಿಂಗ್ ಅಲ್ಲಿ ಹೋದ್ವಿ. ನಾವು ಪೈಕ್ ಪ್ಲೇಸ್ ಮಾರ್ಕೆಟಿಗೆ ಬಂದಿರೋದು ಸಿಯಾಟಲ್ ಗ್ರೇಟ್ ವೀಲ್ ನೋಡಲಿಕ್ಕೆ. ಇಂಡಿಪೆಂಡೆನ್ಸ್ ಡೇಗೆ ಅದನ್ನು ಟ್ರೈ ಕಲರಲ್ಲಿ ಮಾಡಿದರು. ಆ್ಯಂಡ್ ನಾವು ಇವತ್ತು ಬಂದೀವಿ ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗಲಿಕ್ಕೆ.
ಇದಕ್ಕೆ ಜಸ್ಟ್ ದಿಸ್ ಇಸ್ ಸಿಯಾಟಲ್ ಗ್ರೇಟ್ ವೀಲ್ ಅಂತ ಹೇಳಲ್ಲ. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಫೆರಿಸ್ ವೀಲ್. ಇದು ವ್ಯೂ ಎಷ್ಟು ಚೆನ್ನಾಗದೆ ಅಂದ್ರೆ ಇಲ್ಲೇ ವಾಟರ್ ಫ್ರಂಟ್ ಅದೆ, ಫೆರಿಸ್ ವೀಲ್, ಇಲ್ಲಿಂದ ಬ್ಯೂಟಿಫುಲ್ ವ್ಯೂ ಕಾಣಿಸ್ತದೆ, ಸಿಟಿ ಸ್ಕೈ ಲೈನ್ ಅಂಡ್ ಆಲ್ಸೋ ರೈಡ್ ತಗೋಬಹುದು ಫೆರಿಸ್ ವೀಲ್ ಅಲ್ಲಿ. ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಷ್ಟ ಇದ್ದವರು. ನನ್ಗೆ ಯೂಶಲಿ ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾವು ರೈಡ್ಸ್ಗೆಲ್ಲ ಹೋಗಲ್ಲ. ಬಟ್ ವಿಸಿಟ್ ಮಾಡ್ರಿ, ಇಟ್ ಈಸ್ ವರ್ತ್ ವಿಸಿಟಿಂಗ್. ಇದು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು, ಸೊ ತುಂಬಾ ಚೆನ್ನಾಗಿ ವ್ಯೂ ಅದೆ. ಯಾವಾಗ್ಲೂ ಏನೋ ಜನ ಇರ್ತಾರೆ, ಇವೆಂಟ್ ನಡೀತಾ ಇರ್ತದೆ. ಇಟ್ ವಿಲ್ ಬಿ ಗ್ರೇಟ್ ಗೋಯಿಂಗ್ ದೇರ್ ಅಂಡ್ ಸ್ಪೆಂಡಿಂಗ್ ಟೈಮ್ ಅಂತಾನೆ ಹೇಳ್ತೀನಿ ನಾನು. ಇಷ್ಟ ಆಯ್ತಾ ಅಮ್ಮ ನಿನ್ನ ಫೇವ್ರೆಟ್ ಜಾಗಕ್ಕೆ ಬಂದು? ಎಕ್ಸಲೆಂಟ್, ಹೌದಾ? ನನಗೆ ಭಾಳ ಇಷ್ಟ ಆಯಿತು. ಅಮ್ಮಗೆ ಸಿಯಾಟಲ್ ಗ್ರೇಟ್ ವೀಲೇ ಫೇವ್ರೆಟ್, ಸೊ ಅದನ್ನೇ ಕ್ಯಾಪ್ಚರ್ ಮಾಡಿ ಈ ವಿಡಿಯೋ ತಗೊತಾ ಇದ್ದೀನಿ. ಅಲ್ಲಿಂದ ಹೊರಗೆ ಬಂದ ತಕ್ಷಣ ಪೈಕ್ ಪ್ಲೇಸ್ ಮಾರ್ಕೆಟ್. ಇಲ್ಲಿ ಆಕ್ಚುಲಿ ಸೀ ಫುಡ್ ಎಲ್ಲ ಚೆನ್ನಾಗಿ ಸಿಗ್ತದೆ. ನಾವು ಜಸ್ಟ್ ನೋಡ್ಲಿಕ್ಕೆ ಹೋಗಿದ್ದು. ದಿಸ್ ಇಸ್ ರೈಟ್ ಇನ್ ಫ್ರಂಟ್ ಆಫ್ ದ ಫಸ್ಟ್ ಸ್ಟಾರ್ ಬಾಕ್ಸ್, ಅಂದ್ರೆ ದ ಒರಿಜಿನಲ್ ಸ್ಟಾರ್ ಬಾಕ್ಸ್ ಅಂತ ಇರಲ್ಲ, ಅದು ಮುಂದೆನೆ ಇರೋದು. ಇಲ್ಲಿ ನಾವು ಎಲ್ಲ ಕ್ಲೋಸ್ ಆದ್ಮೇಲೆನೆ ಹೋಗಿದ್ದು, ಬಿಕಾಸ್ ಆ ಸ್ಮೆಲ್ ಎಲ್ಲ ನಮ್ಮ ಅಮ್ಮಂಗೆ ತುಂಬಾ ಅಲರ್ಜಿ, ಅದಕ್ಕೆ ನಾವು ಆ ಟೈಮಲ್ಲಿ ಹೋಗಿಲ್ಲ. ಇದು ಇಲ್ಲೆಲ್ಲ ಬಬಲ್ ಗಮ್ನ ತಿನ್ಬಿಟ್ಟು ಅನ್ಸಿರ್ತಾರೆ. ಇದು ಜಸ್ಟ್ ಹಂಗೆ ದೂರದಿಂದ ನೋಡ್ಕೊಂಡ್ ಬಂದಿದ್ದು. ಇಲ್ಲೆಲ್ಲ ಹೋಗಿ ಫೋಟೋ ತಗೊಂತಾರೆ ಜನ, ಅಷ್ಟು ಕ್ರೇಜ್ ಈ ಜಾಗ. ಇವತ್ತು ಜಸ್ಟ್ ಕ್ಯಾಶುವಲ್ ಅಷ್ಟೇ ವಾಕ್ ಹೋಗ್ತಾ ಇದ್ವಿ ಮಗುನ ಕರ್ಕೊಂಡು. ಸೊ ಇವತ್ತು ನಾವು ಹೋಗೋ ಪಾರ್ಕ್ನ ತೋರಿಸ್ತೀನಿ, ಯಾವ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಅಂತ. ಇದು ನಮ್ಮ ಮನೆ ಹತ್ರನೇ ಇರೋದು, ಹಾಗಾಗಿ ಮನೆಯಿಂದ ನಡ್ಕೊಂಡು ಪಾರ್ಕಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಓಡಾಡಿಕೊಂಡು ಬರ್ತೀವಿ ಮನೆಗೆ. ವೆದರ್ ಚೆನ್ನಾಗದೆ, ಹಾಗಾಗಿ ಇವಾಗ ಹೊರಟೀವಿ. ಇದೇ ಆ ಪಾರ್ಕ್. ನಾವ್ ಈ ಏರಿಯಾಗ್ ಬಂದಾಗಿಂದನು ನಾವ್ ಇದೇ ಪಾರ್ಕಿಗೆ ಬರ್ತಾ ಇರೋದು. ಅಂಡ್ ನಾನು ಸಾಗರ್ ಮುಂಚೆಯಿಂದಾನು ಬರ್ತಾ ಇದ್ವಿ. ಸುಮ್ನೆ ಈವ್ನಿಂಗ್ಸ್ ಬಂದ್ಬಿಟ್ಟು ವೆದರ್ ಚೆನ್ನಾಗಿದ್ರೆ ಬಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಕುತ್ಕೊಂಡು ಎಲ್ಲ ಮಕ್ಕಳನ್ನ ಆಟ ಆಡೋದ್ ನೋಡ್ಕೊಂಡು ಹೋಗ್ತಾ ಇದ್ವಿ. ನನ್ ಪ್ರೆಗ್ನೆನ್ಸಿಯಲ್ಲೂ ನಾವ್ ಇಲ್ಲೇನೆ ವಾಕ್ ಮಾಡಿದ್ದು. ಅವಾಗ್ ಬರ್ತಾ ಇದ್ದಿದ್ದು ಫೀಲಿಂಗೇ ಬೇರೆ ಇತ್ತು. ಇವಾಗ ನನ್ ಬೇಬಿನ ಕರ್ಕೊಂಡು ಇದೇ ಪಾರ್ಕಿಗೆ ವಾಕ್ ಬರ್ತಾ ಇರೋ ಫೀಲಿಂಗೇ ಒಂಥರ, ಅದನ್ನ ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಫೀಲಿಂಗ್ ಅದು. ಈಗ ಒಂದು ಸ್ವಲ್ಪ ವಾಕ್ ಮಾಡಿ ಬಂದು ಕುತ್ಕೊಂಡಿವಿ. ಹೆಂಗದಮ್ಮ ಈ ಪಾರ್ಕ್? ಭಾಳ ಚೆನ್ನಾಗದೆ. ಸಾಯಂಕಾಲ ಬಂದರೆ ಬೇಸ್ ಟೈಮ್ ಪಾಸ್ ಆಗ್ತದೆ. ಇಲ್ಲಿ ಸಣ್ಣ ಸಣ್ಣ ಹುಡುಗರು ಆಟ ನೋಡ್ಕೊಂಡು ಕುತ್ಕೊಂಡ್ರೆ ಹೊತ್ತೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗದೆ. ನಾವು ಸುಮ್ಮನೆ ಕೂಸಿನ ಕರ್ಕೊಂಡು ಬರ್ತಿರ್ತೀವಿ ಅಷ್ಟೇ. ಅದು ವೆದರ್ ಚೆನ್ನಾಗಿದ್ರೆ ಬರ್ತೀವಿ, ಇಲ್ಲ ಅಂದರೆ ಮನೆ ಹತ್ರನೇ ಅಪ್ಪ ಅಮ್ಮ ವಾಕ್ ಮಾಡ್ತಾರೆ. ಇಲ್ಲಿ ನಾನು ಸಾಗರ್. ಹಾಯ್. ಅಪ್ಪ ಒಂದು ಇವಾಗ ಸದ್ಯಕ್ಕೆ ನಮ್ಮ ಜೊತೆ ಇಲ್ಲಿ ಪಾರ್ಕ್ ಒಳಗಿಲ್ಲ, ಬೇರೆ ಕಡೆ ವಾಕ್ ಹೋಗಾರೆ. ಅದು ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಬಂದ ಮೇಲೆ ಮತ್ತೆ ನಾವೆಲ್ಲ ವಾಪಸ್ ಹೋಗೋದು ಮನೆಗೆ. ಅಪ್ಪ ಇವಾಗ ವಾಕಿಂಗ್ ಮುಗಿಸ್ಕೊಂಡು ಬಂದರು. ಈಗ ನಮಗೆ ಕಂಪನಿ ಕೊಡ್ತಾರೆ ಇಲ್ಲಿ. ಹಾಯ್ ಅಪ್ಪ, ಆಯ್ತಾ ವಾಕಿಂಗ್? ಆಯ್ತಮ್ಮ. ಈಗ ನಮಗೆ ಕಂಪನಿನಾ? ಹೌದು. ಕುತ್ಕೋ. ನಿಮ್ಮೆಲ್ಲರಿಗೂ ನಾನು ಕ್ಯಾಪ್ಚರ್ ಮಾಡಿರೋ ವಿಡಿಯೋ ಆ್ಯಂಡ್ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಈ ವ್ಲಾಗ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.